ಬಹುತೇಕ ನೀವೆಲ್ಲರೂ ಕೂಡ ತುಳಸಿ ಗಿಡವನ್ನು ನೋಡಿಯೇ ಇರ್ತೀರಿ. ಮನೆಯ ಮುಂದೆ ತುಳಸಿ ಕಟ್ಟೆಯನ್ನು ಕಟ್ಟಿಸಿ ಅದರಲ್ಲಿ ಶ್ರೀ ತುಳಸಿಯನ್ನು, ಶ್ರೀಕೃಷ್ಣ ತುಳಸಿಯನ್ನು ಅಥವಾ ಬೇರೆ ತುಳಸಿಯ ತಳಿಯನ್ನು ನೆಟ್ಟು ಅದನ್ನು ನಿತ್ಯ ಪೂಜಿಸುವಂಥದ್ದು, ವರ್ಷಕ್ಕೊಮ್ಮೆ ತುಳಸಿ ಹಬ್ಬವನ್ನು ಆಚರಿಸುವಂಥದ್ದು ನಮ್ಮ ಭಾರತದಲ್ಲಿ ಒಂದು ಸಾಂಪ್ರದಾಯಿಕ ರೂಢಿಯಾಗಿದೆ. ನಾನು ಈವರೆಗೆ ಹೇಳಿದ್ದು ನಾಡ ತುಳಸಿಯ ವಿಷಯ. ಆದರೆ ನೀವಿಲ್ಲಿ ನೋಡ್ತಿರುವಂಥದ್ದು ಕಾಡ ತುಳಸಿ. ಈ ಕಾಡ ತುಳಸಿಯನ್ನು ಕೂಡ ನೀವೆಲ್ಲರೂ ನೋಡಿಯೇ ಇರ್ತೀರಿ. ಯಾಕೆಂದರೆ ಇದು ಎಲ್ಲಂದರಲ್ಲಿ ಕಳೆಗಿಡವಾಗಿ ಬೆಳೆದಿರ್ತದೆ. ಈ ರಸ್ತೆಗಳ ಬದಿನಲ್ಲಿ, ಬಯಲಿನಲ್ಲಿ, ಮತ್ತು ಪಾಳು ಭೂಮಿನಲ್ಲಿ, ಪಾಳು ಸೈಟ್ನಲ್ಲಿ, ಹೀಗೆ ಎಲ್ಲಂದರಲ್ಲಿ ಸಾಮಾನ್ಯವಾಗಿ ಈ ಕಾಡು ತುಳಸಿ ಬೆಳೆದಿರ್ತದೆ. ಆದರೆ ಇದನ್ನೇ ಕಾಡ ತುಳಸಿ ಅಂತೇಳಿ ಗುರುತಿಸೋರು ಭಾಳ ಕಡಿಮೆ. ಈ ಕಾಡ ತುಳಸಿಯ ಒಂದು ಪ್ರಮುಖ ಸ್ವಭಾವ ಅಥವಾ ಒಂದು ಗುಣಲಕ್ಷಣ ಏನಪ್ಪ ಅಂದರೆ, ಇದು ಒಂದು ರೀತಿಯ ಘಾಟು ಆದಂತಹ ಪರಿಮಳಯುಕ್ತ ವಾಸನೆ ಬರ್ತದೆ. ನೀವು ಈ ಗಿಡವನ್ನು ಮುಟ್ಟಲೇಬೇಕು ಅಂತ ಏನಿಲ್ಲ. ಅದಕ್ಕೆ ನಿಮ್ಮ ಕಾಲನ್ನು ತಗುಲಿಸಿದರೆ, ನಿಮ್ಮ ಬಟ್ಟೆ ತಗುಲಿದರೂ ಕೂಡ ಆ ಸುತ್ತ ಅದರ ಒಂದು ಘಾಟು ಪರಿಮಳಯುಕ್ತ ವಾಸನೆ ಮೂಗಿಗೆ ಅಡ್ರುತ್ತೆ. ಮೂಲತಃ ಅಮೆರಿಕ ದೇಶದ ಸ್ಥಳೀಯವಾಸಿಯಾದಂತಹ ಈ ಕಾಡು ತುಳಸಿ ಗಿಡ ಭಾರತಕ್ಕೆ ವಲಸೆಯನ್ನು ಬಂದಿರುವಂಥದ್ದಾಗಿದೆ. ಇದು ವೈಜ್ಞಾನಿಕವಾಗಿ ಅಂದರೆ ಈ ಸಸ್ಯಶಾಸ್ತ್ರದ ಪ್ರಕಾರ ಲ್ಯಾಮಿನೇಸಿ ಕುಟುಂಬಕ್ಕೆ ಸೇರಿದೆ. ಅಂದರೆ ಈ ಪುದೀನ ಇದೆಯಲ್ಲ, ಅದರ ಕುಟುಂಬಕ್ಕೆ ಸೇರಿದೆ. ಇದರ ವೈಜ್ಞಾನಿಕ ಹೆಸರು ಐಪಿಟಿಸ್ ಸುವಿಯೋಹೆನ್ಸ್ ಅಂತ. ಬಹುಶಃ ಈ ಸಸ್ಯ ಅಮೆರಿಕ ದೇಶದ್ದಾಗಿರೋದ್ರಿಂದ ನಮ್ಮ ಭಾರತದ ಆಯುರ್ವೇದ ವಿಜ್ಞಾನದಲ್ಲಿ ಎಲ್ಲಿಯೂ ಕೂಡ ಈ ಕಾಡು ತುಳಸಿಯ ಪ್ರಸ್ತಾಪ ಕಂಡುಬರೋದಿಲ್ಲ. ಆದರೆ ನಮ್ಮ ಸಾಂಪ್ರದಾಯಿಕ ಔಷಧಿ ಪದ್ಧತಿಯಲ್ಲಿ ಇದನ್ನು ಕೂಡ ಒಂದು ಔಷಧೀಯ ಸಸ್ಯವಾಗಿ ಪರಿಗಣಿಸಿದ್ದಾರೆ. 10 ಕೌಲುಗಳನ್ನು ಒಡೆದು ಪೊದೆ ಸಸ್ಯವಾಗಿ ಬೆಳೆಯುವ ಈ ಕಾಡು ತುಳಸಿ ನಮ್ಮ ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಜೀರ್ಣಕ್ರಿಯೆ ಸುಧಾರಣೆ, ಮಹಿಳೆಯರ ಮುಟ್ಟಿನ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಜ್ವರದಂತಹ ಕಾಯಿಲೆಗಳಿಗೆ ಇದರಿಂದ ಔಷಧಿಯನ್ನು ತಯಾರಿಸಿ ಕೊಡ್ತಾರೆ. ಈ ಕಾಡು ತುಳಸಿ ಎಲೆಯಿಂದ ತಯಾರಿಸುವ ಕಷಾಯವು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡ್ತದೆ. ಮತ್ತು ಇದರ ಎಲೆಗಳನ್ನು ಸೊಳ್ಳೆ ಮತ್ತು ನೊಣಗಳನ್ನು ದೂರ ಇಡಲು ನೈಸರ್ಗಿಕ ಕೀಟನಾಶಕವಾಗಿ ಬಳಸಲಾಗ್ತದೆ. ಈ ಕಾಡು ತುಳಸಿಯ ಎಲೆಯನ್ನು ಅರೆದು ಅದರ ಪೇಸ್ಟನ್ನು ಗುಳ್ಳೆ, ಗಾಯ ಮತ್ತು ಚರ್ಮದ ಕಾಯಿಲೆಗಳಿಗೆ ಹಚ್ಚುವುದರ ಮೂಲಕ ಆ ಚರ್ಮದ ಕಾಯಿಲೆ ಬೇಗ ಗುಣವಾಗ್ತದೆ. ಅದೇ ರೀತಿ ಈ ಕಾಡು ತುಳಸಿಯ ಎಲೆಗಳನ್ನು ಅಡುಗೆನಲ್ಲೂ ಕೂಡ ಬೆಳೆಸ್ತಾರೆ. ಅಂದರೆ ಅಡುಗೆಯ ಪರಿಮಳವನ್ನು ಹೆಚ್ಚಿಸಲಿಕ್ಕೆ ಈ ನಮ್ಮ ಪುದೀನ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪಿದೆಯಲ್ಲ, ಆ ರೀತಿಯಲ್ಲಿ ಈ ಕಾಡು ತುಳಸಿಯನ್ನು ಕೂಡ ಈ ಗುಡ್ಡಗಾಡು ಜನಾಂಗದವರು ಮತ್ತು ಈ ಅಮೇರಿಕದಲ್ಲೂ ಕೂಡ ಇದನ್ನು ಆಹಾರವಾಗಿ ಬಳಸ್ತಾರೆ ಅಂತೇಳಿ ತಿಳಿದು ಬಂದಿದೆ. ನಾವಂತೂ ನಮ್ಮ ಕರ್ನಾಟಕದಲ್ಲಿ ಈ ಕಾಡು ತುಳಸಿ ಗಿಡವನ್ನು ಒಂದು ಕಳೆ ಗಿಡ ಅಂತೇಳಿ ತುಂಬ ನೆಗ್ಲೆಕ್ಟ್ ಮಾಡಿದ್ದೀವಿ. ಈ ನಿರ್ಲಕ್ಷ್ಯದ ನಡುವೆ ಕೂಡ ಇದರ ಎಲೆಯನ್ನು ನಾವು ಮನೆಯಲ್ಲಿ ಸೊಳ್ಳೆ ನಿಯಂತ್ರಣಕ್ಕೆ ತುಂಬ ಅಪೂರ್ವವಾಗಿ ಬಳಸ್ಬೋದಾಗಿದೆ. ಏಕೆ ಅಂದರೆ ನಾವು ಗುಡ್ ನೈಟು ಮತ್ತು ಮೊಸ್ಕಿಟೋ ಕಾಯಿಲೆಯನ್ನು ಬಳಸ್ತೀವಲ್ಲ, ಅವು ರಾಸಾಯನಿಕಗಳಿಂದ ಮಾಡಲಾಗಿದ್ದು ಅದರಿಂದ ಮನುಷ್ಯರಿಗೆ ಕಾಯಿಲೆಯನ್ನು ಉಂಟು ಮಾಡ್ತವೆ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ನಾವು ನೈಸರ್ಗಿಕವಾದ ಈ ಕಾಡು ತುಳಸಿ ಎಲೆಯನ್ನು ಕಿತ್ಕೊಂಡ್ಬಂದು ಆ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಸಾಸಿವೆ ಕಾಳಿನ ಪುಡಿಯನ್ನು ಮಿಕ್ಸ್ ಮಾಡೋದ್ರ ಮೂಲಕ ಅದನ್ನು ನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಈ ಕಾದ ಹೆಂಚಿನ ಮೇಲೆ ಅಥವಾ ಕೆಂಡದ ಮೇಲೆ ಅಥವಾ ಬೆಂಕಿಯಲ್ಲಿ ಹಾಕೋದ್ರಿಂದ ಇಡೀ ಮನೆ ಒಂದು ರೀತಿಯ ಸುವಾಸನೆಯುಕ್ತವಾಗಿ ಮೂಗಿಗೆ ಅಡರುತ್ತದೆ. ಮತ್ತು ಸೊಳ್ಳೆಗಳು ಸೇರಿದಂತೆ ಅನೇಕ ಕೀಟಗಳು ಮನೆಯಲ್ಲಿ ಸುಳಿಯೋದೇ ಇಲ್ಲ. ಈ ನಮ್ಮ ಭಾರತದ ಈಶಾನ್ಯ ಭಾಗದ ಪುಟ್ಟ ರಾಜ್ಯಗಳಲ್ಲಿ ಒಂದಾದಂತಹ ನಾಗಾಲ್ಯಾಂಡಿನಲ್ಲಿ ಅಲ್ಲಿನ ಬುಡಕಟ್ಟು ಜನಾಂಗ ಈ ಕಾಡು ತುಳಸಿ ಗಿಡವನ್ನು ಮನೆಯ ಮುಂದೆ ಬೆಳೆಸ್ತಾರೆ ಮತ್ತು ಅದನ್ನು ಪೂಜೆಯನ್ನು ಕೂಡ ಮಾಡ್ತಾರೆ. ಅಷ್ಟಲ್ಲದೆ ಇದು ಅಲ್ಲಿಯ ಅನೇಕ ಕಾಯಿಲೆಗಳಿಗೆ ಇದು ಒಂದು ಪ್ರಾಥಮಿಕ ಚಿಕಿತ್ಸೆಯ ಕಿಟ್ಟಾಗಿ ಕೂಡ ಅಲ್ಲಿ ಬಳಸ್ಕೊಳ್ತಾರೆ. ಉದಾಹರಣೆಗೆ ಅಲ್ಲಿ ಯಾವುದಾದ್ರೂ ಕಾಯಿಲೆ ಬಂದಿದೆ ಅಂದರೆ ಮೊದಲು ಅಲ್ಲಿಯ ಜನ ಅಂದರೆ ಆ ಬುಡಕಟ್ಟು ಜನಾಂಗ ಮಾಡುವಂಥದ್ದು ಇದರ ಎಲೆಯನ್ನು ಕಿತ್ತು ಮೂಗಿನ ಮೇಲೆ ಇಟ್ಕೊಳ್ತಾರೆ. ಆ ಮೂಗಿನ ಮೇಲೆ ಇಟ್ಕೊಳ್ಳೋದ್ರ ಮೂಲಕ ಕಾಯಿಲೆ ಓಡೋಗ್ತದೆ ಅಂತೇಳಿ ಅಲ್ಲಿಯ ಜನ ಬಹಳ ಪೂರ್ವ ಕಾಲದಿಂದಲೂ ಕೂಡ ನಂಬಿಕೆಯನ್ನು ಇಟ್ಟಿದ್ದಾರೆ. ಮತ್ತು ಆ ನಾಗಾಲ್ಯಾಂಡ್ನ ಬುಡಕಟ್ಟು ಜನಾಂಗ ತಲೆನೋವೇನಾದರೂ ಬಂದರೆ ಇದರ ಕುಡಿಯೊಂದನ್ನು ತಮ್ಮ ಕಿವಿನಲ್ಲಿ ಸಿಕ್ಕಿಸ್ಕೊಳ್ತಾರೆ. ಆ ಮೂಲಕ ತಲೆನೋವು ಹೊರಟು ಹೋಗ್ತದೆ ಅಂತ ಹೇಳ್ತಾರೆ. ಮತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ಮನೆಯ ಮುಂದೆ ಬೆಳೆಸೋದ್ರಿಂದ ದುಷ್ಟಶಕ್ತಿಗಳು ನಮ್ಮಿಂದ ದೂರ ಇರ್ತವೆ ಅಂತೇಳಿ ಭಾಳ ಪುರಾತನ ಕಾಲದಿಂದಲೂ ಕೂಡ ನಂಬಿಕೊಂಡು ಇದನ್ನು ಬೆಳೆಸ್ತಾ ಬಂದಿದ್ದಾರೆ. ತುಂಬಾ ಪರಿಮಳಯುಕ್ತವಾದಂತಹ ಈ ಕಾಡು ತುಳಸಿ ಗಿಡ ನಿಮಗೂ ಕೂಡ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ನಮಸ್ತೆ.